ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 16ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇರುವಂಥ ದಿನ. ಈ ಚತುರ್ದಶಿಯ ತಿಥಿ ಈ ದಿನ ಸಂಜೆ 5:11 ಇರಲಿದೆ. ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ರಾತ್ರಿ 8:44 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಶಕುನಿ. ಇದು ಈ ದಿನ ಸಂಜೆ 5:36 ಇರಲಿದೆ. ನಂತರ ಉತ್ತರ ಕರ್ಣ ಚತುಷ್ಪಾದ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ರಾತ್ರಿ 1:49 ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:42 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:06 ಅಪರಾಹ್ನ 3:34 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:10 ಮಧ್ಯಾಹ್ನ 12:38 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:57 ಮಧ್ಯಾಹ್ನ 1:42 ಹಾಗೆ ಅಪರಾಹ್ನ 3:12 ಅಪರಾಹ್ನ 3:57 ಇರಲಿದೆ. ಹಾಗಾಗಿ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:57 ಬೆಳಿಗ್ಗೆ 11:37 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:23. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ಹಾಗಾಗಿನೇ ನಮ್ಮ ಮನಸ್ಸಿನ ಕಲ್ಪನೆಗೆ, ನಮ್ಮ ಮನಸ್ಸಿನ ಚಂಚಲತೆಗೆ, ಯಶಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಯಾರು ಈ ದಿನ ಮನಸ್ಸನ್ನು ಜಿತವಾಗಿಟ್ಟುಕೊಂಡು ಅಂದರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಗುರಿಯೆಡೆಗೆ ಸಾಕ್ತಾರೋ ಅಂಥವ್ರಿಗೆ ವಿಶೇಷವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಚಂಚಲ ಮನಸ್ಸಿನಿಂದ ಕೂಡಿದಂಥವ್ರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ವ್ಯವಹಾರ ಮಾಡ್ತಾರೆ ಅಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನದ ಪ್ರಯಾಣಕ್ಕೆ, ಸಂಚಾರಕ್ಕೆ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರಯಾಣ ಶುಭವನ್ನು ತರುತ್ತೆ, ಲಾಭವನ್ನು ತರುತ್ತೆ. ಜೊತೆಗೆ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸವನ್ನು
ನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೆ, ಉದ್ಯೋಗಿಗಳಿಗೆ ತುಂಬ ಅನುಕೂಲತೆಗಳಿರುವಂಥ ಸಮಯ ಇದೆ. ಚಂದ್ರನಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಆದರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ಗಮನಿಸಿಕೊಂಡು ಮುಂದುವರಿಸಬೇಕಾಗತ್ತೆ. ಜೊತೆಗೆ ನಿಮ್ಮ ಮನಸ್ಸನ್ನ ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಇರುವಂಥ ಗುರು ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಶುಭವಾಗಿರುವಂಥ ಸಮಯ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:40 ಬೆಳಿಗ್ಗೆ 9:38 ಈ ಸಂದರ್ಭದಲ್ಲಿ ರಾಹುಕಾಲದ ಸಮಯ ಕೂಡ ಬಂದಿರುತ್ತೆ. ಅದನ್ನು ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಗುರುಹೋರ ಈ ದಿನ ಅಪರಾಹ್ನ 3:28 ಅಪರಾಹ್ನ 4:26 ಹಾಗೆ ರಾತ್ರಿ 10:30 ರಾತ್ರಿ 11:31 ಗುರುಹೋರ ಇರುವಂತಹ ಸಮಯ. ಇದನ್ನು ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ತುಂಬ ನಿಧಾನ ಆಗುತ್ತೆ. ಆರಂಭಿಕವಾಗಿಯೇ ಕೆಲವೊಂದು ಅಡೆತಡೆಗಳಿರುತ್ತೆ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಫಲಿತಾಂಶ ಕೂಡ ಬೇಗ ಸಿಕ್ಕಲ್ಲ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 8:40 ಹಾಗೆ ಮಧ್ಯಾಹ್ನ 2:30 ಅಪರಾಹ್ನ 3:28 ಇನ್ನು ರಾತ್ರಿ 9:28 ರಾತ್ರಿ 10:30 ಶನಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೊರ ಏನಿದೆ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡುವಂಥವರು ಕುಜ ಹೊರದಲ್ಲಿ ಯಾವುದೇ ರೀತಿಯ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಆಗಲಿ, ಖರೀದಿ ಮಾಡುವಂಥ ವಿಚಾರ ಆಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಅಡ್ವಾನ್ಸ್ ಕೊಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ, ಒಟ್ಟಾರೆ ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆ ಈ ದಿನ ಕುಜ ಹೋರಾದಲ್ಲಿ ಬೇಡ. ಅದೇ ರೀತಿ ನಿಮ್ಮ ತಂಟೆ ತಕರಾರುಗಳು, ಯಾವುದೇ ರೀತಿಯ ನ್ಯಾಯಾಲಯದಲ್ಲಿ ಪ್ರಕರಣಗಳಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ಕುಜ ಹೊರದಲ್ಲಿ ಬೇಡ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲೆಲ್ಲ ಕೆಲಸ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಕುಜ ಹೋರಾದ ಸಮಯದಲ್ಲಿ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:37 ಹಾಗೆ ಅಪರಾಹ್ನ 4:26 ಸಂಜೆ 5:24 ಇನ್ನು ರಾತ್ರಿ 11:31 ರಾತ್ರಿ 12:33 ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಶುಭ ಮುಹೂರ್ತದಲ್ಲೇ ಆರಂಭ ಮಾಡಿ. ಪ್ರತಿದಿನ ನೀವು ತಿಳ್ಕೊಳ್ಬೇಕು ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ. ಇದನ್ನು ನೀವು ಪ್ರತಿನಿತ್ಯ ಅಧ್ಯಯನ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ ಸಾಕು. ಏಕೆಂದರೆ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಇದರಲ್ಲೇ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡಿ ಅದರಂತೆ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಪ್ರಾರಂಭ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರಲ್ಲ, ಆ ರೀತಿ ಉತ್ತಮವಾಗಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳೇ ಅರ್ಧ ಆದಾಗೆ. ಯಾಕೆಂದರೆ ಈ ಸ್ಟಾರ್ಟಿಂಗ್ ಟ್ರಬಲ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಮನಸ್ಸು ಖುಷಿಯಿಂದ ಲವಲವಿಕೆಯಿಂದ ಕೆಲಸಗಳನ್ನು ಮಾಡುವಂಥ ಉತ್ಸಾಹದಲ್ಲಿರುತ್ತೆ. ಹಾಗಾಗಿನೇ ನೀವು ಉತ್ತಮವಾದಂತಹ ಸಮಯದಲ್ಲಿ ಆರಂಭ ಮಾಡಿ. ಏಕೆಂದರೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇರುವಂತಹ ದಿನ. ನಿನ್ನೆ ತಾನೇ ಶಿವರಾತ್ರಿ ಹಬ್ಬ ಆಯಿತು. ಕೆಲವರು ಜಾಗರಣೆಯನ್ನು ಮುಗಿಸ್ಕೊಂಡು ಈಗಷ್ಟೇ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಮರಳುತ್ತಾ ಇರುವಂತಹ ಸಂದರ್ಭ ಇದೆ. ಆದರೆ ಈ ದಿನ ನೀವು ನಿನ್ನೆ ಶಿವರಾತ್ರಿಯ ಸಂದರ್ಭದಲ್ಲಿ ಮಾಡಿದಂತಹ ಪೂಜೆಯಲ್ಲಿ ಈ ಬಿಲ್ವಪತ್ರ ಇದೆಯಲ್ಲ, ಇದನ್ನು ಮರೆಯದೆ ಮನೆಗೆ ತಂದಿದ್ದರೆ
ಅದನ್ನು ನಿಮ್ಮ ದೇವರ ಮನೆಯಲ್ಲಿಡಿ, ಅಥವಾ ನೀವು ಪುಸ್ತಕಗಳನ್ನು ಇಟ್ಟಿರುವಂಥ ಜಾಗದಲ್ಲಿ ಅಥವಾ ಒಡವೆ ವಸ್ತ್ರಗಳನ್ನು ಇಟ್ಟಿರುವಂಥ ಜಾಗದಲ್ಲಿ ಆ ಬಿಲ್ವಪತ್ರೆಯನ್ನು ಇಡಿ. ಏಕೆಂದರೆ ಅದು ತುಂಬ ವಿಶೇಷವಾಗಿರುವಂಥ ಒಂದು ಪ್ರಸಾದ. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಏಕೆಂದರೆ ಈ ದಿನ ಶ್ರವಣ ನಕ್ಷತ್ರ ಇರುತ್ತೆ, ಜೊತೆಗೆ ಸೋಮವಾರ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಶ್ರವಣ ನಕ್ಷತ್ರ ರಾತ್ರಿ 8:44 ಕೂಡ ಇರುತ್ತೆ. ಆ ಸಂದರ್ಭದವರೆಗೂ ಕೂಡ, ಅಂದರೆ ಈ ದಿನ ಬೆಳಿಗ್ಗೆ 6:45 ರಾತ್ರಿ 8:44 ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಮಯ. ಇದನ್ನು ನೀವು ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಬಳಸ್ಕೊಳ್ಳಿ. ಅದರಂತೆ ಚಗೋದಯ ಇದೆಯಲ್ಲ, ಅದು ಕೂಡ ಈ ದಿನ ಶುಭ ಸಮಯವನ್ನು ತಿಳಿಸ್ತಾ ಇದೆ. ಅದರಲ್ಲೂ ಈ ದಿನ ಬೆಳಿಗ್ಗೆ 7:02 ಬೆಳಿಗ್ಗೆ 7:42 ಅಮೃತ ಕಾಲ ಇರುವಂಥ ಸಮಯ ಚಗೋದಯದಂತೆ. ಜೊತೆಗೆ ಈ ದಿನ ಬೆಳಿಗ್ಗೆ 9:51 ಬೆಳಿಗ್ಗೆ 11:16 ಕೂಡ ಶುಭ ಕಾಲ ಇರುವಂಥ ಸಮಯ. ಇದರಲ್ಲೂ ಕೂಡ ನೀವು ಶುಭ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಪ್ರಾರಂಭ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಇದು. ಹಾಗಾಗಿ ಈ ದಿನ ಶುಭ ಸಮಯಗಳು ವಿಪುಲವಾಗಿದೆ. ಅದನ್ನು ನೀವು ಬಳಸ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ, ಹೊಸ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಸಂಕಲ್ಪಗಳನ್ನಾಗಲಿ ಮಾಡಿಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಆಗಿದೆ ಇದು. ಇದನ್ನು ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಾವು ಈ ಬಿಲ್ವಪತ್ರೆಯ ಬಗ್ಗೆ ಹೇಳ್ತಾ ಇದ್ವಿ. ಯಾಕೆ ಈ ಬಿಲ್ವಪತ್ರೆಗೆ ಅಷ್ಟೊಂದು ಮಹತ್ವ ಇದೆ ಅನ್ನುವಂಥ ಒಂದು ವಿಚಾರವನ್ನು. ಈ ಬಿಲ್ವಪತ್ರೆಯ ಹಿಂದೆ ಒಂದು ಪುರಾಣದ ಹಿನ್ನೆಲೆ ಇದೆ. ಏನಂದರೆ, ಹಿಂದೆ ದೇವದಾನವರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಂಥನ ಮಾಡ್ತಾ ಇದ್ದಂಥ ಸಂದರ್ಭ. ಆಗ ಆ ಕ್ಷೀರಸಾಗರದಿಂದ ಸಾಕಷ್ಟು ಅನರ್ಘ್ಯ ರತ್ನಗಳು ಉತ್ಪತ್ತಿಯಾಯಿತು. ಅವುಗಳಲ್ಲಿ ಉಚ್ಚೈಶ್ರವಸ್ಸು ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂತಹ 7 ತಲೆಯುಳ್ಳಂತಹ ಕುದುರೆ ಇದು. ಇದು ಕೂಡ ಸಮುದ್ರ ಮಂಥನ ಸಂದರ್ಭದಲ್ಲಿ ಮೊದಲು ಬಂದದ್ದು. ನಂತರ ಕೌಸ್ತುಭ ಮಣಿ ಬಂತು. ಇದು ಜಗತ್ತಿನ ಅತಿ ಶ್ರೇಷ್ಠವಾದಂತಹ ಒಂದು ರತ್ನಾಭರಣ. ಇದನ್ನು ವಿಷ್ಣು ಧರಿಸ್ಕೊಳ್ತಾನೆ. ನಂತರ ಕಾಮಧೇನು ಬಂತು. ಇದು ಸುರಭಿ, ಕೋರಿದ್ದನ್ನು ಕೊಡುವಂತಹ ಹಸು ಇದು. ಇನ್ನು ಪಾರಿಜಾತ ಬಂತು. ಅತಿ ಶ್ರೇಷ್ಠವಾದಂತಹ ಹೂವಿನ ಮರ ಇದು. ಇದರ ಮೊಗ್ಗು ಎಂದಿಗೂ ಕೂಡ ಬಾಡಲ್ಲ. ಇದನ್ನ ಕಲ್ಪವೃಕ್ಷದೊಂದಿಗೆ ಗುರುತಿಸುವಂಥದ್ದು ಕೂಡ ಇದೆ. ಇನ್ನು ಐರಾವತ ಬಂತು, ಇಂದ್ರನ ಆನೆ. ಅಪ್ಸರೆಯರು ಬಂದರು, ರಂಭೆ, ಮೇನಕ, ಪುನ್ನಿಕ ಇತರರು ಬಂದರು. ನಂತರ ಶಾರ್ಗ್ನ ಧನಸ್ಸು ಬಂತು, ವಿಷ್ಣುವಿನ ಆಯುಧ ಆಯಿತು. ಹೀಗೆ ಅನೇಕ ರತ್ನಗಳು ಮೊದಲು ಸೃಷ್ಟಿಯಾಯಿತು. ಇವುಗಳ ಜೊತೆಗೆ ಚಂದ್ರನು ಬಂದ, ಮಹಾಲಕ್ಷ್ಮಿಯು ಕೂಡ ಬರ್ತಾಳೆ. ಇಲ್ಲಿ ಮಹಾಲಕ್ಷ್ಮಿಯನ್ನು ಕಂಡು ದೈತ್ಯರು ಲಕ್ಷ್ಮಿಯ ಮೇಲೆ ಕಣ್ಣು ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆಕೆಯ ರೂಪ, ಆಕೆಯ ಲಾವಣ್ಯನನ್ನು ಕಂಡು ರಾಕ್ಷಸರಿಗೆ ಅತಿಯಾದಂತಹ ಮೋಹ ಉಂಟಾಗುತ್ತೆ. ಏನಾದರೂ ಮಾಡಿ ಶತಾಯ ಗತಾಯ ಆಕೆಯನ್ನು ಪಡೀಲೇಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾರೆ. ಆಗ ಬೆಚ್ಚಿ ಬಿದ್ದಂತಹ ಮಹಾಲಕ್ಷ್ಮಿ ಬಿಲ್ವ ವೃಕ್ಷವಾಗಿ ನೆಲೆ ನಿಂತು ಬಿಡ್ತಾಳೆ. ಯಾಕೆಂದರೆ ಈ ರಾಕ್ಷಸರ ಉಪಟಳವನ್ನು ತಾಳಲಾರದೆ ವೃಕ್ಷವಾಗಿ ಪರಿವರ್ತನೆ ಆಗ್ಬಿಡ್ತಾಳೆ. ಆದ್ದರಿಂದಲೇ ಈ ಬಿಲ್ವ ವೃಕ್ಷ ಶ್ರೇಷ್ಠ ವೃಕ್ಷ ಆಯಿತು ಅನ್ನುವಂಥ ಒಂದು ಕಥೆ ಇದೆ. ಮತ್ತೆ ಕೆಲವು ಪುರಾಣಗಳ ಪ್ರಕಾರ ಪಾರ್ವತಿಯ ಬೆವರಿನ ಹನಿಯೇ ಬಿಲ್ವ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇಲ್ಲಿ ಮತ್ತೊಂದು ದಂತಕತೆ ಏನಂದರೆ, ಪಾರ್ವತಿಗೆ ತುಂಬ ದಣಿವಾಗಿತ್ತು. ಆಗ ಮಂದರ ಪರ್ವತದಲ್ಲಿ ವಿಶ್ರಾಂತಿಗೆ ಅಂತ ಹೇಳಿ ಆಕೆ ಬಂದು ಕುಳಿತಿದ್ದಂತಹ ಸಮಯ. ಆಗ ಆಕೆಯ ಬೆವರ ಹನಿ ಭೂಮಿಯ ಮೇಲೆ ಬಿತ್ತು. ಆ ಹನಿಯಿಂದ ಒಂದು ವೃಕ್ಷ ಉತ್ಪತ್ತಿಯಾಯಿತು. ಅದೇ ಬಿಲ್ವ ವೃಕ್ಷ ಅನ್ನೋಂಥ ಒಂದು ಕಥೆ ಕೂಡ ಇದೆ. ಹಾಗೆ ಮತ್ತೊಂದು ಕಥೆಯ ಪ್ರಕಾರ ಲಕ್ಷ್ಮಿ ಶಿವನನ್ನ ಕುರಿತು ಸಹಸ್ರ ನಾಮಾವಳಿಯನ್ನು ಹೇಳ್ತಾ ಇದ್ಲು. ಒಂದೊಂದು ನಾಮವನ್ನು ಹೇಳುವಾಗಲೂ ಕೂಡ ಒಂದೊಂದು ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ಲು. ಇನ್ನು ಕೊನೆಯ ನಾಮ ಹೇಳುವ ಹೊತ್ತಿಗೆ ಒಂದು ಹೂವು ಕಡಿಮೆ ಆಗೋಯ್ತು, ಒಂದು ಹೂ ಕಾಣಿಸ್ಲಿಲ್ಲ. ಹಾಗಾಗಿ ಒಂದು ಹೂವು ಕಡಿಮೆ ಬಿತ್ತಲ್ಲ ಅನ್ನುವಂಥ ಕಾರಣಕ್ಕೆ ತನ್ನ ಸ್ತನವನ್ನೇ ಕತ್ತರಿಸಿ ಹೂವಿನ ರೂಪದಲ್ಲಿ ಮಹಾಲಕ್ಷ್ಮಿ ಅರ್ಚನೆಯನ್ನು ಮಾಡಿದ್ಲು ಅನ್ನುವಂಥದ್ದಿದೆ. ಆ ಘೋರ ಸ್ಥಿತಿಯನ್ನು ಕಂಡ ಶಿವ ತಕ್ಷಣ ಆಕೆಯ ಮೇಲೆ ಗಂಗಾಜಲವನ್ನು ಹರಿಸಿ ಆಕೆಯ ನೋವನ್ನು ಶಮನ ಮಾಡಿದಂತೆ. ಹಾಗೆ ಹರಿದಂತಹ ನೀರು ಶ್ರೀಶೈಲವನ್ನು ತಲುಪಿ ಅಲ್ಲಿ ಬಿಲ್ವ ವೃಕ್ಷ ಪ್ರಾದುರ್ಭವಾಯಿತು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಅಂದು ಮಹಾಲಕ್ಷ್ಮಿಗೆ ಶಿವ ವರದ ರೂಪದಲ್ಲಿ ಅಷ್ಟಸಿದ್ಧಿತ್ವವನ್ನು ಕೊಟ್ಟಂತೆ. ಹಾಗಾಗಿನೇ ಅಷ್ಟ ಮಹಾಲಕ್ಷ್ಮಿಯರ ಸೃಷ್ಟಿಯಾಯಿತು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಬಿಲ್ವಪತ್ರೆ ಬಹಳ ಶ್ರೇಷ್ಠವಾಗಿರುವಂಥ ಹಿನ್ನೆಲೆಯಲ್ಲಿ ಹಲವಾರು ಕಥೆಗಳು, ದಂತಕಥೆಗಳು ಹುಟ್ಟುಕೊಂಡಿರುವಂಥದ್ದು ಇದೆ. ಇಲ್ಲಿ
ಈ ಬಿಲ್ವ ಪತ್ರೆ ಇದೆಯಲ್ಲ, ಅದಕ್ಕೂ ಕೂಡ ಒಂದು ತತ್ವ ಅನ್ನುವಂಥದ್ದು ಇದೆ. ಆ ತತ್ವವನ್ನು ತಿಳಿದು ನಾವು ಪೂಜೆ ಮಾಡಿದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಫಲದಾಯಕವಾದಂತಹ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ನೀವು ಯಾವುದೇ ಒಂದು ಬಿಲ್ವ ಪತ್ರೆಯನ್ನು ನೋಡಿ, ಅದರಲ್ಲಿ 3 ದಳಗಳಿರುತ್ತೆ. ಆ 3 ದಳಗಳು ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳ ಸಂಕೇತ ಅಂತ ಹೇಳ್ತಾರೆ. ಹಾಗೆ ಈ ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಹಾಗೆ ಸಂಧ್ಯಾಕಾಲಗಳ ಸಂಕೇತ ಅನ್ನುವಂಥದ್ದು ಕೂಡ ಕೆಲವರ ಅಭಿಮತ. ಒಟ್ಟಾರೆ ನಾವು ಈ 3 ದಳಗಳಿರುವಂಥ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜೆ ಮಾಡ್ತೇವೆ. ಶಿವ ಅಂದರೆ ಮಂಗಳಕರ ಅನ್ನುವಂಥ ಅರ್ಥ. ನಮಗೆ ಮಂಗಳ ಆಗಬೇಕು, ಶುಭ ಫಲಗಳು ಸಿಕ್ಕಬೇಕು ಅಂತ ಹೇಳಿದ್ರೆ ನಾವು ಸತ್ವ, ರಜಸ್ಸು, ತಮೋ ಗುಣಗಳನ್ನು ದಾಟಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ನಮ್ಮ ಹುಟ್ಟು, ನಮ್ಮ ಇರುವಿಕೆ, ನಮ್ಮ ಮರಣ, ಈ ಎಲ್ಲ ಸ್ಥಿತಿಯಲ್ಲೂ ಕೂಡ ಆ ಶಿವನ ನಿರ್ದೇಶನ ಇದೆ. ಅವನ ಸಂಕಲ್ಪದ ಹೊರತಾಗಿ ಜಗತ್ತು ಇಲ್ಲ ಅನ್ನುವಂಥ ಭಾವನೆಯಲ್ಲೇ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿದ್ರೆ ಶಿವನ ಅನುಗ್ರಹವಾಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಈ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡುವ ಮೊದಲು ಈ ಬಿಲ್ವದ ತತ್ವ ನಮಗೆ ಅರ್ಥ ಆದರೆ ಸಾಕು, ಅಲ್ಲಿ ಶಿವಪೂಜೆ ಸಂಪನ್ನವಾಗುತ್ತೆ. ಹಾಗಾಗಿ ಶಿವಪೂಜೆಗೆ ಬಿಲ್ವಪತ್ರೆಗಳ ಎಲೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದಿದೆ. ಆ ಸಂದರ್ಭದಲ್ಲಿ ಆ ಎಲೆಗಳು 3 ದಳಗಳು ಹಾಳಾಗಿರಬಾರ್ದು, ಹುಳುಗಳು ತಿಂದಿರಬಾರ್ದು, ಅದರ ಮೇಲೆ ಬಿಳಿಯ ಚುಕ್ಕೆಗಳು ಇರಬಾರ್ದು. ಇನ್ನು ಪೂಜೆಗೆ ಬಳಸುವಂಥ ಈ ಬಿಲ್ವಪತ್ರೆಯ ಎಲೆ ಹರಿದಿರಬಾರ್ದು. 3 ಎಲೆಗಳಿರುವಂಥ ದಂಟನ್ನು ತಂದು ಶಿವನಿಗೆ ಅರ್ಪಿಸಬೇಕು. ಹಾಗೆ ಶಿವನಿಗೆ ಬಿಲ್ವಪತ್ರೆಯ ಮಾಲೆಯನ್ನು ಮಾಡಿ ಹಾಕ್ಬೋದು. ಬಿಲ್ವಪತ್ರೆ ಎಲೆಗಳ ಜೊತೆಗೆ ಕಾಯಿಯನ್ನು ಕೂಡ ಪೂಜೆಗೆ ಅರ್ಪಿಸ್ಬೋದು ಅನ್ನುವಂಥದ್ದು ಇದೆ. ಹಾಗಾಗಿ ಈ ಬಿಲ್ವಪತ್ರೆಗಳನ್ನು ಲಿಂಗದ ಮೇಲೆ ಅರ್ಪಿಸುವಾಗ ಅದನ್ನು ಕೆಳಮುಖವಾಗಿ ತೊಟ್ಟು ನಮ್ಮ ಕಡೆಗೆ ಬರುವಂತೆ ಇಡಬೇಕು. ಹೀಗೆ ಮಾಡೋದ್ರಿಂದ ಆ 3 ಎಲೆಗಳಿಂದ ಬರುವಂಥ ಶಕ್ತಿ ನಮ್ಮ ಕಡೆಗೆ ಪ್ರವಹಿಸುತ್ತೆ. ಎಲೆಗಳ ತುದಿಗಳಿಂದ ಶಿವತತ್ವ ವಾತಾವರಣದಲ್ಲಿ ಹರಡಿಕೊಳ್ಳುತ್ತೆ. ಇದರಿಂದ ಧನಾತ್ಮಕವಾದ ಶಕ್ತಿಯ ಅನುಭವ ಉಂಟಾಗುತ್ತೆ. ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಎಲ್ಲ ಕಡೆ ಪಸರಿಸುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಬಿಲ್ವಪತ್ರೆ ಎಲೆಗಳ ತೊಟ್ಟನ್ನು ನಮ್ಮ ಕಡೆಗೆ, ಹಾಗೆ ಎಲೆಗಳ ತುದಿಗಳನ್ನು ಶಿವನ ಕಡೆ ಇರುವಂತೆ ಅರ್ಪಣೆ ಮಾಡಿದ್ರೆ ಅಂಥವ್ರಿಗೆ ಶಿವತತ್ವ ಸಿದ್ಧಿಸತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ಶಿವ ಪೂಜೆಗೆ ಬರುವಂತಹ ಭಕ್ತರಿಗೂ ಕೂಡ ಶಿವತತ್ವ ಲಭಿಸತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ಸೋಮವಾರದ ದಿನ ಈ ಬಿಲ್ವಪತ್ರೆಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ದಿನ. ಅದರಲ್ಲೂ ಸೋಮವಾರದ ದಿನ ಶಿವಪೂಜೆಯನ್ನ ಬಿಲ್ವಪತ್ರೆಯಿಂದ ಮಾಡಿದ್ರೆ ಅದು ಸಂಪನ್ನವಾಗುತ್ತೆ. ಹಾಗಾಗಿ ಈ ದಿನ ಕೂಡ ನೀವು ಬಿಲ್ವಪತ್ರೆಯಿಂದ ಶಿವನನ್ನ ಅರ್ಚನೆ ಮಾಡಿ. ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನ 108 ಸಲ ಪಠಣ ಮಾಡ್ಕೊಳ್ಳಿ. ಒಂದೊಂದೇ ಎಲೆಯನ್ನ ಶಿವಲಿಂಗಕ್ಕೆ ಅರ್ಪಣೆ ಮಾಡಿದಾಗ ಬಿಲ್ವಪತ್ರೆ ಎಲೆಗಳು ಶಿವಲಿಂಗವನ್ನ ಮುಚ್ಚುವಂತೆ ಅರ್ಪಣೆ ಮಾಡಬೇಕು. ಆಗ ಶಿವತತ್ವ ಲಹರಿಗಳು ಎಲ್ಲೆಡೆ ಪ್ರಸರಣ ಆಗತ್ತೆ. ಇದು ನಮಗೆ ಒಂದು ರೀತಿಯ ದೈವಿಕ ಸ್ವಭಾವವನ್ನ ತಂದುಕೊಡುತ್ತೆ, ಧನಾತ್ಮಕ ಶಕ್ತಿಯನ್ನ ಕೊಡುತ್ತೆ, ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಹಾಗಾಗಿನೇ ಶಿವ ಮಂದಿರದಲ್ಲಿ ನಾವು ಬಿಲ್ವಪತ್ರೆಯಿಂದ ಈ ದಿನ ಶಿವನನ್ನ ಅರ್ಚನೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನ ತಿಳ್ಕೊಂಡು ಅದನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದಶಮದಲ್ಲಿ ಚಂದ್ರ ಇದ್ದಾನೆ. ಇದು ಉದ್ಯೋಗ ಸ್ಥಾನ, ಇದು ನಿಮ್ಮ ಕರ್ಮಸ್ಥಾನ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಈ ದಿನ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಇದರಿಂದ ನಿಮ್ಮ ಒಂದು ಸ್ಥಾನಮಾನ ಕೂಡ ಹೆಚ್ಚಳವಾಗುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಎಲ್ಲ ವ್ಯವಹಾರಗಳಿಗೂ ಕೂಡ ಈ ದಿನ ಬಹಳ ಸೂಕ್ತವಾಗಿರುವಂತಹ ದಿನ. ಅದರಲ್ಲೂ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆಯಾಗಲಿ ಅಥವಾ ನಿಮ್ಮ ಪಾರ್ಟ್ನರ್ಸ್ ಜೊತೆಯಾಗಲಿ ವ್ಯಾಪಾರ ವ್ಯವಹಾರಗಳ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಹೆಚ್ಚು ಲಾಭವನ್ನು ಕೂಡ ಪಡ್ಕೊಳ್ಳುವಂಥ ಅವಕಾಶಗಳು ಇದೆ. ಹಾಗೆ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೂ ಕೂಡ ಬಹಳ ವಿಶೇಷವಾದಂತಹ ಸನ್ನಿವೇಶಗಳಿದೆ. ಕುಟುಂಬಸ್ಥರ ಬೆಂಬಲ ನಿಮಗೆ ಬಹಳ ಚೆನ್ನಾಗಿದೆ ಈ ಒಂದು ನಿಟ್ಟಿನಲ್ಲಿ. ಹಾಗೆ ಯಾವುದಾದ್ರೂ ಒಂದು ಹೊಸ ವಸ್ತುವನ್ನು ಮನೆಗೆ ಖರೀದಿ ಮಾಡಿ ತರುವಂಥ ಒಂದು ಯೋಗ ಕೂಡ ಇದೆ. ಇದು ಅವಕಾಶ ಸಿಕ್ಕಾಗ ಅದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಜಾಣತನ ಕೂಡ ನಿಮ್ಮಲ್ಲಿರೋದ್ರಿಂದ ಈ ದಿನ ನಿಮಗೆ ಲಾಭದ ದಿನ. ಇನ್ನು ವಿಶೇಷವಾಗಿ ನಿಮ್ಮ ಸಮಸ್ಯೆಗೆ ಬಹಳ ಬೇಗ ಪರಿಹಾರಗಳನ್ನು ಕಂಡುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಥಿತಿ ಈ ದಿನ ಸುಸ್ಥಿತಿಯಲ್ಲಿರುತ್ತೆ.
ಅದಕ್ಕಾಗಿಯೇ ನೀವು ಎಂಥದ್ದೇ ಸನ್ನಿವೇಶ ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ಇದೆ, ಆತ್ಮವಿಶ್ವಾಸ ಇರುತ್ತೆ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರಿಂದ ಕೂಡ ನಿಮಗೆ ಉತ್ತಮವಾದಂತಹ ಒಂದು ಸಪೋರ್ಟ್ ಸಿಕ್ಕತ್ತೆ. ಹಾಗಾಗಿ ಕೆಲಸಗಳನ್ನು ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ಸಂದರ್ಭ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಹಿರಿಯರಿಂದ, ಕುಟುಂಬಸ್ಥರಿಂದ ನಿಮಗೆ ಧನಲಾಭ ಉಂಟಾಗುವಂಥದ್ದು, ಜೊತೆಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅವರಿಂದ ಕೈಲಾದಷ್ಟು ಸಹಾಯ ಕೂಡ ಸಿಕ್ಕುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನದ ಪ್ರಯಾಣದ ಸಂದರ್ಭ ಚೆನ್ನಾಗಿದೆ, ಆದರೆ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕು. ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡೇ ಪ್ರಯಾಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಈ ದಿನ ಸ್ವಲ್ಪ ಬೇಸರ ಆಗುತ್ತೆ. ಕೆಲಸ ಕಾರ್ಯಗಳ ಬಗ್ಗೆನೇ ಆಸಕ್ತಿ ಕಡಿಮೆ ಆಗುತ್ತೆ. ಆದರೆ ಹಾಗೆ ಮಾಡುವಂಥದ್ದು ಸೂಕ್ತ ಅಲ್ಲ. ಯಾಕೆಂತ ಹೇಳಿದ್ರೆ ತಾಳ್ಮೆಯಿಂದ ಇದ್ರೆ ಮುಂದೆ ಒಳ್ಳೆಯ ಫಲಗಳು ಸಿಕ್ಕತ್ತೆ ಅನ್ನೋಂಥದ್ದಕ್ಕೆ ನೀವೇ ಉದಾಹರಣೆ ಆಗ್ತೀರಿ ಈ ದಿನದಲ್ಲಿ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಅಜಾಗರೂಕತೆ ಇರೋದ್ರಿಂದ ಕೆಲವೊಂದು ವಿಚಾರಗಳನ್ನ ತುಂಬಾ ವಿಶ್ವಾಸದಿಂದ ಎದುರಿಸಬಹುದು ಅನ್ನುವಂಥ ಒಂದು ಮೊಂಡುತನ ಇರುತ್ತೆ, ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಇದರಿಂದ ಕೂಡ ನಿಮಗೆ ಸ್ವಲ್ಪ ನಷ್ಟ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ವ್ಯವಹಾರಗಳು ಪ್ರಗತಿಯನ್ನ ಕಾಣಲ್ಲ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಉತ್ತಮವಾದಂತಹ ಆಹಾರ ಪದಾರ್ಥಗಳನ್ನೇ ಸೇವನೆ ಮಾಡಬೇಕು ಅನ್ನುವಂಥದ್ದು ಹಿರಿಯರಾಗಲಿ ವೈದ್ಯರಾಗಲಿ ಎಷ್ಟೋ ಸಲ ಹೇಳಿದ್ದಾರೆ. ಆದರೆ ಅದನ್ನು ನಿರ್ಲಕ್ಷ್ಯ ಮಾಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಈ ದಿನ ನಿಮಗೆ ಇನ್ನೊಬ್ಬರ ಆಸರೆಗೆ ಕಾಯುವ ಬದಲು ನಿಮ್ಮ ಮೇಲೆ, ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಿ. ಇದರಿಂದ ಕೆಲಸಗಳು ಯಶಸ್ವಿಯಾಗತ್ತೆ. ಆದಷ್ಟು ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲೂ ಕೂಡ ಸ್ವಲ್ಪ ಗೊಂದಲದ ವಾತಾವರಣ ಇರುತ್ತೆ. ನಿಮ್ಮ ಪತಿ ಆಗಲಿ ಪತ್ನಿ ಆಗಲಿ ಈ ದಿನ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಇರಲ್ಲ. ಎಲ್ಲ ಒಂದು ಕಡೆ ಅನುಮಾನ ಮೂಡುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಖ್ಯಾತೆ ತೆಗೆಯುವಂಥ ಅವಕಾಶಗಳು ಕೂಡ ಇರುತ್ತೆ. ಹಾಗಾಗಿ ಅಂಥದ್ದನ್ನು ಮೀರಿ ನಿಲ್ಲಬೇಕು ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ನಿಮ್ಮ ಗುರಿ ಏನು ಅನ್ನೋಂಥದ್ದನ್ನು ಮತ್ತೊಮ್ಮೆ ರೀಸೆಟ್ ಮಾಡಿಕೊಂಡು ಅದರಂತೆ ಕ್ರಮವಹಿಸಿ ಅದನ್ನು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ಕೊಳ್ಳಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಧ್ಯಮ ಫಲಗಳ ಯೋಗ ಇರುವಂಥದ್ದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಪೂರ್ಣವಾದ ಫಲ ನಿಮಗೆ ಸಿಕ್ಕಲ್ಲ. ಆ ಫಲದಲ್ಲಿ ಸ್ವಲ್ಪ ಭಾಗ ಬೇರೆಯವ್ರಿಗೂ ಕೂಡ ಹೋಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ನಂಬಿಕೆಯಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಆದರೆ ಯಾರನ್ನೂ ಕೂಡ ಅತಿಯಾಗಿ ನಂಬಿ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಯಾವುದಾದ್ರೂ ಒಂದು ಅಮೂಲ್ಯವಾದಂತಹ ವಸ್ತುವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಮರೆತು ಹೋಗ್ತೀರಿ, ಎಲ್ಲೋ ಒಂದು ಕಡೆ ಬಿಟ್ಟು ಬರುವಂಥದ್ದಾಗ್ಬೋದು, ಅಥವಾ ಬೇರೆಯವರೇ ಅದನ್ನು ಕದಿಯುವಂಥ ಒಂದು ಪ್ರಸಂಗ ಕೂಡ ಇರಬಹುದು. ಹಾಗಾಗಿ ಅಮೂಲ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನೀವು ಬಹಳ ಉತ್ಸಾಹದಿಂದ ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಆದರೆ ಅದರಿಂದ ಭಯಭೀತರಾಗುವಂಥ ಅಷ್ಟೇ ಅದರಿಂದ ದೂರ ಉಳಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ಶುಭ ಕಾರ್ಯಗಳಾಗಲಿ ಧಾರ್ಮಿಕ ಕಾರ್ಯಗಳನ್ನು ನೀವು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಅಷ್ಟೊಂದು ಸಮಾಧಾನ ಇರಲ್ಲ. ಎಲ್ಲ ಒಂದು ಕಡೆ ಲೋಪದೋಷಗಳೇ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದಾಗುತ್ತೆ. ಹಾಗೆ ಈ ದಿನ ನೀವು ಪುರುಷರಾಗಿದ್ದರೆ ಸ್ತ್ರೀಯರಾಗಿದ್ದರೆ ಪುರುಷರಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವಂಥದ್ದು ಇದೆ. ಮಾತಿನ ಚಕಮಕಿ ಆಗುವಂಥದ್ದು ಇದೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅನಾನುಕೂಲತೆಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ
ಆಹಾರದಲ್ಲಾಗಲಿ ವಿಹಾರದಲ್ಲಾಗಲಿ ಅಷ್ಟೊಂದು ಸಮಾಧಾನ ಇರಲ್ಲ. ಹಾಗಾಗಿ ಈ ದಿನ ನಿಮ್ಮ ಪ್ರಯಾಣದಲ್ಲೂ ಕೂಡ ನಿಮಗೆ ಮಿಶ್ರ ಫಲಗಳು ಇರುವಂಥ ಸಂದರ್ಭ ಇದೆ. ವಾಹನ ಅದರ ಪ್ರಯಾಣ ನಿಮಗೆ ಸ್ವಲ್ಪ ದುಬಾರಿ ಆಗಿಬಿಡುತ್ತೆ. ಹಾಗಾಗಿ ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ವಾಹನವನ್ನು ಬೇರೆಯವರಿಗೆ ಕೊಡುವಂಥದ್ದಾಗಲಿ ಅಥವಾ ಬೇರೆಯವರ ವಾಹನವನ್ನು ನೀವು ಓಡಿಸುವಂಥ ಒಂದು ಪ್ರಯತ್ನವನ್ನಾಗಲಿ ಈ ದಿನ ಮಾಡಬೇಡಿ. ಹಾಗೆ ದೂರದ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಕೂಡ ಮುಂದೂಡುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. 7ನೇ ಸ್ಥಾನ ಬಹಳ ವಿಶೇಷವಾದಂತಹ ಒಂದು ತೃಪ್ತಿದಾಯಕವಾದಂಥ ಸ್ಥಾನ ಇದು. ಹಾಗಾಗಿನೇ ಈ ದಿನ ಮಾನಸಿಕ ತೃಪ್ತಿಯನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿ ಆಗಲಿ, ನಿಮ್ಮ ಪತ್ನಿ ಆಗಲಿ, ನಿಮ್ಮನ್ನು ಶ್ರೇಯಸ್ಸನ್ನು ಕೋರುವಂಥವರು ಈ ದಿನ ನಿಮ್ಮ ಬೆನ್ನ ಹಿಂದೆನೇ ನಿಂತಿರ್ತಾರೆ. ಅವರ ಸಪೋರ್ಟ್ ಅನ್ನುವಂಥದ್ದು ನಿಮಗೆ 100ಕ್ಕೆ 100ರಷ್ಟು ಸಿಕ್ಕತ್ತೆ. ಹಾಗಾಗಿನೇ ನಿಮಗೆ ಒಂದು ರೀತಿಯಲ್ಲಿ ಮಾರಲ್ ಸಪೋರ್ಟ್ ಹೆಚ್ಚಾಗುತ್ತೆ, ನೈತಿಕತೆ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅದರಿಂದಲೇ ಎಂಥದ್ದೇ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹ ಈ ದಿನ ನಿಮ್ಮಲ್ಲಿರುತ್ತೆ. ತುಂಬ ಎನರ್ಜಿ ಇದೆ. ಎನರ್ಜಿ ಲೆವೆಲ್ ಈ ದಿನ ಹೈಯೆಸ್ಟ್ ಪಾಯಿಂಟಲ್ಲಿರುವಂಥದ್ದು. ಅದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳಿ, ನಿಮ್ಮ ಗುರಿ ಈಡೇರುತ್ತೆ. ಹಾಗೆ ಈ ದಿನ ಗುರು ಹಿರಿಯರ ಮಧ್ಯದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮೊಂಡು ವಾದ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಈ ವಾದ ಪ್ರತಿವಾದಗಳನ್ನು ನೀವು ನಿಲ್ಲಿಸುವಂಥದ್ದು ಉತ್ತಮ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಸವಾಲುಗಳಿರುತ್ತೆ, ಸ್ಪರ್ಧೆಗಳಿರುತ್ತೆ. ಆದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ನಿಮಗೆ ಬಹಳ ಅದ್ಭುತವಾಗಿದೆ. ಹಾಗಾಗಿನೇ ಎಲ್ಲೂ ಕೂಡ ಸಮಸ್ಯೆ ಆಗದಂತೆ, ಎಲ್ಲೂ ಕೂಡ ನಿಮ್ಮ ಮೇಲೆ ದೋಷಾರೋಪಣೆಗಳು ಬರದಂತೆ ತುಂಬ ಎಚ್ಚರಿಕೆಯಿಂದಲೇ ಈ ದಿನವನ್ನು ನೀವು ಕಳೆಯುವಂಥ ಸಾಧ್ಯತೆ ಇರುತ್ತೆ. ತುಂಬ ಅಲರ್ಟ್ ಆಗಿರ್ತೀರಿ. ಆದರೂ ಮಧ್ಯೆ ಮಧ್ಯೆ ಒಂದೊಂದು ಸಲ ಎಲ್ಲೋ ಒಂದು ಕಡೆ ಯಾಮಾರಿದಾಗ ನಿಮಗೆ ಆಘಾತಗಳು ಉಂಟಾಗುವಂಥ ಸಂದರ್ಭ ಇರುತ್ತೆ. ಆದರೂ ಕೂಡ ಅದು ಅಷ್ಟೊಂದು ಗಮನಾರ್ಹವಾದಂಥ ಸನ್ನಿವೇಶಗಳೇನೂ ಅಲ್ಲ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿಕಟವರ್ತಿಗಳ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು, ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ನೀವು ಒಂಟಿಯಲ್ಲ, ನಿಮ್ಮ ಜೊತೆಗೆ ಇನ್ನೂ ಹಲವರು ಇದ್ದಾರೆ. ಜೊತೆಗೆ ನಿಮ್ಮ ಒಂದು ಆತ್ಮವಿಶ್ವಾಸ ನಿಮಗೆ ಚೆನ್ನಾಗಿದೆ, ಭಗವಂತನ ಅನುಗ್ರಹ ಇದೆ. ಈ ಎಲ್ಲದರ ಒಟ್ಟು ಸಾರ ಏನಿದೆ ಅದು ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಶಕ್ತಿ ಮೀರಿ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಶ್ರಮ, ನಿಮ್ಮ ಒಂದು ಸೇವೆ 4 ಜನರಿಗೆ ತಿಳಿಯುವಂತಾಗುತ್ತೆ. ನಿಮ್ಮನ್ನು 4 ಜನ ಗುರುತಿಸ್ತಾರೆ. ಹಾಗಾಗಿನೇ ಈ ದಿನ ನಿಮಗೆ ಒಂದು ರೆಕಗ್ನಿಷನ್ ಸಿಕ್ಕುವಂಥ ದಿನ, ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥ ದಿನ. ಅದನ್ನು ಉಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮೃತ್ಯುಂಜಯ ಮಂತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿ ತುಂಬ ಅತ್ಯುತ್ತಮವಾಗಿರುವಂಥ ಅವಧಿ, ಶುಭ ಸಮಯ ಇದು. ಹಾಗಾಗಿ ನಿಮ್ಮ ಒಂದು ಪ್ರಯತ್ನಗಳನ್ನು ಈ ದಿನ ಮುಂದುವರಿಸಲಿಕ್ಕಾಗಲಿ ಅಥವಾ ನಿಮ್ಮ ಒಂದು ಉದ್ದೇಶಿತ ಗುರಿಯನ್ನು ಈಡೇರಿಸ್ಕೊಳ್ಳಿಕ್ಕಾಗಲಿ ಈ ದಿನ ಪ್ರಯತ್ನ ಮಾಡ್ಬೋದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಒಂದು ಹೊಸ ವಸ್ತುವಿನ ಖರೀದಿ, ಅದು ವಾಹನ ಇರ್ಬೋದು, ಮನೆ ಇರ್ಬೋದು, ಯಾವುದೇ ರೀತಿಯ ವಸ್ತು ಇರ್ಬೋದು, ಆ ವಿಚಾರವಾಗಿ ನೀವು ಇಲ್ಲಿಯವರೆಗೆ ಮಾಡ್ತಾ ಇದ್ದಂಥ ಪ್ರಯತ್ನ ಈಗ ಅದು ಒಂದು ಹಂತಕ್ಕೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಂಥ ತೀರ್ಮಾನಗಳನ್ನು ಈ ದಿನ ಅಂತಿಮಗೊಳಿಸುವಂಥದ್ದು. ಹಾಗೆ ಈ ದಿನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿ ನಡೆಯುತ್ತೆ. ಆದರೆ ಹಿತಶತ್ರುಗಳ ಕಾಟ ಎಂದಿನಂತೆ ನಿಮಗೆ ಇರುವಂಥದ್ದೇ. ಯಾಕೆಂದರೆ ಒಬ್ಬರು ಮೇಲೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಕಾಲೆಳೆಯುವಂಥವ್ರೇ ಸುತ್ತಮುತ್ತಲೂ ಇರ್ತಾರೆ, ನಿಮಗೆ ಗೋಚರಿಸಲ್ಲ. ಅಂಥವರು ಹಿತಶತ್ರುಗಳ ರೂಪದಲ್ಲಿ ಇರುವಂಥವರು, ಅವರ ಕಡೆ ಒಂದು ಕಣ್ಣಿಟ್ಟಿರಬೇಕು ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ವಿರೋಧಿಗಳು ನಿಮ್ಮ ದಿಕ್ಕನ್ನು ಬದಲಿಸುವಂಥ ಕೆಲಸ ಮಾಡಬಹುದು.
ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನದಲ್ಲಿರಬಹುದು. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನೀವು ಮನೆಯಲ್ಲಿ ಸ್ವಲ್ಪ ಸಹನೆಯಿಂದ ಇರಬೇಕಾಗತ್ತೆ, ಸಮಾಧಾನದಿಂದ ಇರಬೇಕು. ಸಣ್ಣ ಪುಟ್ಟ ವಿಚಾರಗಳು ಕೂಡ ಈ ದಿನ ನಿಮಗೆ ಕೋಪವನ್ನು ತರಿಸ್ಬೋದು. ಹಾಗೆ ಯದ್ವಾ ತದ್ವಾ ಈ ದಿನ ಮನಸ್ಸೋ ಇಚ್ಛೆಯಂತೆ ಮಾತಾಡುವಂಥ ಒಂದು ಆಸಕ್ತಿ ಕೂಡ ಇರ್ಬೋದು. ಆದರೆ ನಿಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದುಂದು ವೆಚ್ಚ ಆಗುವಂಥ ಒಂದು ವಿಚಾರ ಅದು ನಿಮ್ಮನ್ನು ತುಂಬ ಬಾಧಿಸುತ್ತೆ ಈ ದಿನ. ಅದಕ್ಕಾಗಿ ಲೆಕ್ಕಾಚಾರದಲ್ಲೇ ವ್ಯವಹಾರಗಳನ್ನು ಮಾಡಬೇಕು, ಖರ್ಚು ವೆಚ್ಚಗಳನ್ನು ನಿಯಂತ್ರಣದಲ್ಲಿಡಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ. ಆದರೆ ಆ ಪ್ರಯತ್ನವನ್ನು ನೀವು ಪ್ರತಿ ದಿನದ ವ್ಯವಹಾರಗಳಲ್ಲಿ ಅನುಸರಣೆ ಮಾಡುವಂಥದ್ದು ಇನ್ನೂ ಸ್ವಲ್ಪ ಕಷ್ಟವಾಗುತ್ತೆ. ಏಕೆಂದರೆ ಅದು ಒಂದು ಹದಕ್ಕೆ ಬಂದಿಲ್ಲ, ಒಂದು ಹಂತಕ್ಕೆ ಬಂದಿಲ್ಲ. ಹಾಗಾಗಿನೇ ಅದರ ಕಡೆ ನೀವು ಸ್ವಲ್ಪ ಗಮನ ಕೊಡಿ, ಇನ್ನಷ್ಟು ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ಹಿರಿಯರು ಹೇಳಿರುವಂಥದ್ದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿ. ಇದನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, ಸ್ವಲ್ಪ ಸಮಸ್ಯಾತ್ಮಕವಾದಂತಹ ದಿನ. ಅದರಲ್ಲೂ ಮರೆತು ಹೋಗಿರುವಂಥ ಒಂದೆರಡು ಸಮಸ್ಯೆಗಳು ಮತ್ತೆ ಉಲ್ಬಣ ಆಗುವಂಥ ಸಾಧ್ಯತೆ ಇದೆ, ಮತ್ತೆ ರಿಲ್ಯಾಪ್ಸ್ ಆಗಿಬಿಡತ್ತೆ ಅದು. ಹಾಗಾಗಿನೇ ಈ ದಿನ ನೀವು ಯಾವುದೇ ವಿಚಾರವನ್ನು ಕೂಡ ಲೈಟಾಗಿ ತೆಗೆದುಕೊಳ್ಳೋ ಆಗಿಲ್ಲ. ಅದರಲ್ಲಿ ಬರುವಂಥ ಸಾಧಕ ಬಾಧಕಗಳನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನೀವು ಅನಾವಶ್ಯಕವಾಗಿ ಮಾತಾಡೋದ್ರಿಂದಲೇ ಸಮಸ್ಯೆಗೆ ಸಿಲುಕುವಂಥದ್ದು ಕೂಡ ಇದೆ. ಮಾತೇ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ತೊಂದರೆಗೆ ಒಳಗಾಗುವಂಥದ್ದು. ಹಾಗಾಗಿ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಸಾಧ್ಯ ಆದಷ್ಟು ಮೌನವಾಗಿರುವಂಥದ್ದೇ ಉತ್ತಮ ಈ ದಿನ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ ಕಡೆ, ಅದರಲ್ಲೂ ನಿಮ್ಮ ಮಕ್ಕಳ ಕಡೆ ಸ್ವಲ್ಪ ಗಮನವನ್ನು ಹರಿಸ್ಬೇಕಾಗತ್ತೆ. ಸ್ವಲ್ಪ ಕಾಳಜಿ ಇಟ್ಕೊಳ್ಬೇಕು. ಅವರ ವ್ಯವಹಾರಗಳ ಬಗ್ಗೆ ಆಗಲಿ, ಅವರ ಸ್ನೇಹಿತರ ಬಗ್ಗೆ ಆಗಲಿ, ಅವರು ನಡೆಸುವಂಥ ಕೆಲವೊಂದು ವ್ಯವಹಾರಗಳ ಬಗ್ಗೆ ಆಗಲಿ ನೀವು ಹತ್ತಿರದಿಂದ ಗಮನ ಇಟ್ಟು ನೋಡಬೇಕಾಗತ್ತೆ. ಹಾಗಾಗಿ ಅವರನ್ನು ವಿಚಾರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಎಲ್ಲವೂ ಸರಿ ಇದೆ ಅಂತ ಹೇಳೇನೆ ನೀವು ವಿಶ್ವಾಸಪೂರ್ವಕವಾಗಿ ಕೂರುವಂಥದ್ದಲ್ಲ. ಯಾಕೆಂದರೆ ಸರಿ ಇದೆ ಅಂತ ಹೇಳಿ ತೋರ್ಪಡಿಕೆಗೆ ಕಂಡರೂ ಕೂಡ ಅದು ಆಂತರ್ಯದಲ್ಲಿ ನೋಡಿದಾಗ, ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಅದರಲ್ಲಿ ಸಾಕಷ್ಟು ವೈರುಧ್ಯಗಳು ಇರುವಂಥ ಸಂದರ್ಭ ಇರುತ್ತೆ. ಅದನ್ನು ಅಡ್ರೆಸ್ ಮಾಡಬೇಕು, ಅದನ್ನು ನೀವು ಈ ದಿನ ಪರಿಹಾರ ಮಾಡಬೇಕು. ಅದಕ್ಕಾಗಿಯೇ ಸ್ವಲ್ಪ ಶ್ರಮ ವಹಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನಗಳೇನಿದೆ ಅದು ಅಪೂರ್ಣ ಆಗುತ್ತೆ. ಹಾಗಾಗಿ ಬೇಸರ ಪಡಬೇಡಿ, ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ವಿದ್ಯಾರ್ಥಿಗಳು ಈ ದಿನದ ಪ್ರಯತ್ನದಲ್ಲಿ ಸ್ವಲ್ಪ ಯಶಸ್ಸನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಎಲ್ಲೋ ಒಂದು ಕಡೆ ಸಮಾಧಾನ ಆಗ್ತಾ ಇದೆ. ಆದರೂ ಕೂಡ ನಿಮ್ಮ ಪ್ರಯತ್ನ ಏನೇನು ಸಾಲದು. ಏಕೆಂದರೆ ಗುರಿಯನ್ನು ಮುಟ್ಟಲಿಕ್ಕೆ ಇನ್ನೂ ಕೂಡ ನೀವು ಶ್ರಮ ಪಡಬೇಕಾಗತ್ತೆ. ಇನ್ನೂ ನಿಮ್ಮ ಪ್ರಯತ್ನವನ್ನು ಸ್ಪೀಡಪ್ ಮಾಡಬೇಕಾಗತ್ತೆ. ಈ ವಿಚಾರದ ಕಡೆ ಸ್ವಲ್ಪ ಗಮನ ಕೊಡಿ. ಜೊತೆಗೆ ನಿಮ್ಮ ಒಂದು ತೀವ್ರವಾದ ಪ್ರತಿಕ್ರಿಯೆ ಏನಿದೆ, ಆತುರವಾಗಿ ನೀವು ಕೊಡುವಂಥ ಉತ್ತರಗಳೇನಿದೆ, ಅದರಿಂದ ತಪ್ಪು ಗ್ರಹಿಕೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಂಥವ್ರು ಇರ್ತಾರೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಅದರಲ್ಲೂ ಈ ದಿನ ತಾಯಿಯವರಿದ್ದರೆ ಅವರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅವರಿಂದ ಈ ದಿನ ನಿಮಗೆ ಕೆಲವೊಂದು ಮಾರ್ಗದರ್ಶನ ಸೂತ್ರಗಳು ಸಿಗ್ಬೋದು, ಕೆಲವೊಂದು ಬುದ್ಧಿ ಮಾತುಗಳಿರ್ಬೋದು, ಉಪದೇಶಗಳಿರ್ಬೋದು. ಅದನ್ನು ಕೇಳುವಂಥ ಅವಕಾಶ ಇದೆ. ಆದರೆ ಮನಸ್ಸು ಅದನ್ನು ಕೇಳಿಸಿಕೊಳ್ಳುವಷ್ಟು ಸ್ಥಿತಿಯಲ್ಲಿರಲ್ಲ. ಹಾಗಾಗಿ ಅವರ ಮಾತನ್ನೂ ಕೂಡ ಈ ದಿನ ತಳ್ಳಿ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ಸ್ವಲ್ಪ ಮುಂದೆ ನಿಮಗೆ ತೊಂದರೆಗಳು ಬರುವಂಥದ್ದಿದೆ. ಜಾಗ್ರತೆ. ಯಾವುದು ಸೂಕ್ತವೋ, ಯಾವುದು ಈ ಒಂದು ಕ್ಷಣದಲ್ಲಿ ಅನುಸರಣೆ ಮಾಡಲಿಕ್ಕೆ ಅವಕಾಶ ಇದೆಯೋ ಅಂಥದ್ದನ್ನಾದರೂ ಈ ದಿನ ನೀವು ಮುಂದುವರಿಸಬೇಕಾಗತ್ತೆ. ಸಾರಾಸಗಟಾಗಿ ಅವರ ಬುದ್ಧಿಮಾತನ್ನು ಈ ದಿನ ತಳ್ಳಿ ಹಾಕಬೇಡಿ.
ಇನ್ನು ಈ ದಿನ ಕೆಲವೊಂದು ವಿಚಾರಗಳು, ಅದರಲ್ಲೂ ಹಣಕಾಸಿನ ವಿಚಾರಗಳು ನಿಮಗೆ ಸ್ವಲ್ಪ ನಕಾರಾತ್ಮಕವಾಗಿ ನಡೆಯುವಂಥದ್ದಿದೆ. ಸ್ವಲ್ಪ ನೆಗೆಟಿವಿಸಮ್ ಅನ್ನುವಂಥದ್ದು ತುಂಬ ಇರುತ್ತೆ. ಅಲ್ಲಿ ನಷ್ಟ ಇರ್ಬೋದು, ತೊಂದರೆಗಳಿರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿರ್ಬೋದು, ಅಥವಾ ಕಾನೂನಿನ ತೊಡಕುಗಳಿರ್ಬೋದು. ಸಮಸ್ಯೆಗಳು ಜಾಸ್ತಿ. ಅದನ್ನು ನಿವಾರಣೆ ಮಾಡಬೇಕು ಅಂದರೆ ಈ ದಿನ ತಜ್ಞರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಷ್ಟಗಳು ಉಂಟಾಗುತ್ತೆ. ಏಕೆಂದರೆ ಒಂದು ಕಡೆ ಧಾರಾಳತನ ಇದೆ, ಮತ್ತೊಂದು ಕಡೆ ಒಂದು ಅವಿವೇಕದಿಂದ ಖರ್ಚು ಮಾಡುವಂಥ ಒಂದು ಹುಚ್ಚು ಉತ್ಸಾಹ ಇರುತ್ತೆ. ಇದರಿಂದ ನಿಮಗೆ ಈ ಖರ್ಚು ವೆಚ್ಚಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಅಥವಾ ವೆಚ್ಚಗಳು ಜಾಸ್ತಿಯಾಗಿ ನಿಮಗೆ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಹಿತಶತ್ರುಗಳ ಒಂದು ಪ್ರೇರೇಪಣೆಯಿಂದ, ಅವರ ಒತ್ತಡದಿಂದ, ಅವರ ಬಲವಂತದಿಂದ ನಿಮಗೆ ಇಷ್ಟ ಇಲ್ಲದಂತಹ ಕೆಲಸವೊಂದನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಒಲ್ಲದ ಮನಸ್ಸಿನಿಂದ ಕೆಲವೊಂದು ಕೆಲಸಗಳನ್ನು ಒಪ್ಪಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಅನಾವಶ್ಯಕವಾಗಿ ಯಾವುದೇ ಒಂದು ಸ್ನೇಹ ಸಂಬಂಧವನ್ನು ಮುಂದುವರಿಸಬೇಡಿ. ಇದರ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ತುಂಬ ಮುಖ್ಯ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಈ ದಿನ ಶುಭ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ಸನ್ನು ತರುವಂಥ ಅವಕಾಶಗಳಿದೆ. ಹಾಗೆ ಈ ದಿನ ಹೊಸದಾಗಿ ಖರೀದಿ ಮಾಡಬೇಕು ಅಂದ್ಕೊಂಡಿರುವಂಥ ವಿಚಾರ, ಅದರಲ್ಲಿ ನಿಮಗೆ ತುಂಬ ಲಾಭ ಇದೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಬದಲಾವಣೆ ಮಾಡಬೇಡಿ. ಈಗಾಗಲೇ ಸಾಕಷ್ಟು ವಿಚಾರ ಮಾಡಿ, ಸಾಕಷ್ಟು ಆಲೋಚನೆ ಮಾಡಿ ಅಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀರಿ. ಹಾಗಾಗಿ ಮೂರನೆಯವರ ಮಾತಿಗೆ ಒಳಗಾಗಿ ತೀರ್ಮಾನವನ್ನು ಬದಲಾಯಿಸಬೇಡಿ. ಇನ್ನು ಈ ದಿನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉತ್ತಮವಾದಂಥ ಒಂದು ಪ್ರಗತಿ ಇದೆ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಒಂದು ಪ್ರಯತ್ನದಲ್ಲಿ ನಿಮಗೆ ತುಂಬ ಹೆಸರು ಬರುವಂಥದ್ದು. ಹಾಗೆ ಈ ದಿನ ಯಶಸ್ಸಿನಿಂದ ಬೀಗಿ ನಿಮ್ಮ ದಾರಿಯನ್ನು ಮರಿಬೇಡಿ. ಎಲ್ಲೋ ಒಂದು ಕಡೆ ಅಲ್ಪ ಯಶಸ್ಸು ಬಂತು ಅಂತ ಹೇಳಿ ಮೈಮರೆಯುವಂಥದ್ದಾಗ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲಿ ಮಾತುಕತೆ, ಒಪ್ಪಂದ ಅಥವಾ ಯಾವುದೇ ಅಗ್ರಿಮೆಂಟ್ ಆಗುವಂಥ ಸಂದರ್ಭ, ಇಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು. ಜಾಗ್ರತೆ. ಇನ್ನು ನೀವು ನಂಬಿಕೊಂಡಿರುವಂಥ ವ್ಯಕ್ತಿಯೊಂದರಿಂದಲೇ ನಿಮಗೆ ಈ ದಿನ ತುಂಬ ಸಹಾಯ ಸಿಕ್ಕುವಂಥದ್ದಿದೆ. ನಿಮ್ಮ ಮಿತ್ರರೋ, ಸ್ನೇಹಿತರೋ, ಬಂಧುಗಳೋ ಈ ದಿನ ನಿಮ್ಮ ಜೊತೆಗೆ ಇರ್ತಾರೆ, ಕಷ್ಟಕ್ಕೆ ಆಗ್ತಾರೆ. ಹಾಗಾಗಿ ಈ ದಿನ ಸಂಬಂಧವನ್ನು ಉಳಿಸ್ಕೊಳ್ಳುವಂಥದ್ದು, ಹಾಗೆ ಸಂಪರ್ಕವನ್ನು ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಲ್ಲಿರುತ್ತೆ. ಕಮ್ಯುನಿಕೇಷನ್ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ನಿಮಗೆ ಸಮಯ ಪ್ರಜ್ಞೆ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಸಮಯೋಚಿತ ಒಂದು ನಿರ್ಧಾರ ಇರ್ಬೋದು, ಸಮಯೋಚಿತವಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದಿರ್ಬೋದು. ಇದರಿಂದ ನಿಮಗೆ ಫಲದಾಯಕವಾದಂಥ ಫಲಿತಾಂಶ ಸಿಕ್ಕತ್ತೆ. ಇನ್ನು ಮನೆಯಲ್ಲಿ ಒಂದು ಅನುಕೂಲಕರವಾದಂಥ ಸನ್ನಿವೇಶ ಇದೆ, ಆನಂದದ ವಾತಾವರಣ ಇದೆ, ಸಂತೋಷ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ತೃಪ್ತಿ ಇದೆ. ನಿಮ್ಮಿಂದ ಕೂಡ ನಿಮ್ಮನ್ನು ನಂಬಿರುವಂಥವ್ರಿಗೆ ಏನೋ ಒಂದು ರೀತಿಯಲ್ಲಿ ಭರವಸೆ, ಏನೋ ಒಂದು ಹೋಪ್ಸ್ ಅನ್ನುವಂಥದ್ದು ಈ ದಿನ ಜೀವನದಲ್ಲಿ ಇರುತ್ತೆ. ಇದು ಒಳ್ಳೆಯ ಬೆಳವಣಿಗೆ. ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ ಈ ದಿನದ ಆರಂಭದ ಅವಧಿ ಏನಿದೆ, ಅದರಲ್ಲೂ ಮಧ್ಯಾಹ್ನದವರೆಗಿನ ಅವಧಿ ಏನಿದೆ, ಅದು ಸ್ವಲ್ಪ ಕಷ್ಟದ ಸಮಯ. ಅಲ್ಲಿ ತೊಂದರೆಗಳಿರುವಂಥ ಸಮಯ. ಅದರಲ್ಲೂ ಈ ಸಮಸ್ಯೆಗಳನ್ನು ನೀವೇ ಉದ್ಭವ ಮಾಡಿಕೊಳ್ಳುವಂಥದ್ದು. ನಿಮ್ಮ ಒಂದು ತಪ್ಪಿನಿಂದಾಗಿ, ನಿಮ್ಮ ದೂರದರ್ಶಿತ್ವದ ಕೊರತೆಯಿಂದಾಗಿ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಇರುತ್ತೆ. ಹಾಗಾಗಿ ಸ್ವಯಂಕೃತ ತಪ್ಪುಗಳಿಂದಲೇ ಕೆಲವು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಹಾಗೆ ದಂಡ ತೆರಬೇಕಾಗತ್ತೆ. ಇದು ನಿಮ್ಮ ಕಾರ್ಯಕ್ಷಮತೆಯನ್ನು ಎಲ್ಲೋ ಒಂದು ಕಡೆ ಕ್ಷೀಣಿಸ್ಬಿಡುತ್ತೆ. ಏಕೆಂದರೆ ಪದೇ ಪದೇ ಆಗ್ತಾ ಇರುವಂಥ ಸೋಲು ನಿಮ್ಮಲ್ಲಿ ಉತ್ಸಾಹವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಸೋಲಿನ ಪ್ರಸಂಗವೇ ಬರಬಾರ್ದು.
ಯಾವಾಗಲೂ ಗೆಲುವಿರಬೇಕು ಅಥವಾ ಅನುಕೂಲಕರವಾದಂಥ ಒಂದು ಮನಸ್ಥಿತಿ ಇರಬೇಕು. ಅದಕ್ಕಾಗಿ ನಿಮ್ಮ ಆಲೋಚನೆ ಈ ದಿನ ತುಂಬ ಪಾಸಿಟಿವ್ ಆಗಿರಲಿ, ಧನಾತ್ಮಕವಾಗಿರಲಿ, ಒಳ್ಳೆಯ ಫಲ ನಿಮಗೆ ಬಹಳ ಬೇಗ ಸಿಕ್ಕತ್ತೆ. ಇನ್ನು ಈ ದಿನ ನಿಮಗೆ ಸ್ಪರ್ಧೆಗಳು ಜಾಸ್ತಿ, ಕಾಂಪಿಟೇಷನ್ ಅನ್ನುವಂಥದ್ದು ಜಾಸ್ತಿ, ಅದರಲ್ಲೂ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ನೀವು ತುಂಬ ಸಮಾಧಾನದಿಂದ ಇರಬೇಕು. ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಬುದ್ಧಿವಂತಿಕೆ, ಇದನ್ನು ಆಗಾಗ್ಗೆ ನೀವು ಬಳಸ್ತಾ ಇರಬೇಕು. ಅದನ್ನು ಎಷ್ಟು ಬಳಸ್ತೀರೋ ಅಷ್ಟು ಶಾರ್ಪನ್ನಾಗುತ್ತೆ. ಇದನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಆಗಲಿ, ನೀವು ಮುಂದೆ ಕೈಗೊಳ್ಳಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಯಾರಿಗೂ ಕೂಡ ಪ್ರಚಾರ ಮಾಡಬೇಡಿ. ಏಕೆಂದರೆ ಕೆಲಸಕ್ಕಿಂತ ಪ್ರಚಾರವೇ ಜಾಸ್ತಿ ಆಗತ್ತೆ ಅನ್ನುವಂಥ ಅಂಶ ನಿಮಗೂ ಕೂಡ ಗೊತ್ತಾಗುತ್ತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವ್ಯವಹಾರದಲ್ಲಾಗಲಿ ಅಥವಾ ನಿಮ್ಮ ವೈವಾಹಿಕ ಬದುಕಿನಲ್ಲಾಗಲಿ ಸ್ವಲ್ಪ ನೆಮ್ಮದಿ ಇರುತ್ತೆ. ಅದಕ್ಕೆ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಸ್ಸಿಗೆ ತುಂಬ ಹರ್ಷ ಇದೆ, ಸಂತೋಷ ಇದೆ. ಆದರೂ ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಸಂದರ್ಭ ಇದು. ಇನ್ನು ವಿಶೇಷವಾಗಿ ಈ ದಿನ ವಾಹನದಿಂದ ಆಗಲಿ, ಪ್ರಯಾಣದಿಂದ ಆಗಲಿ, ಪ್ರವಾಸದಿಂದಲಾಗಲಿ ನಿಮಗೆ ತುಂಬ ಲಾಭಗಳು ಉಂಟಾಗುವಂಥದ್ದು ಇದೆ. ನಿಮ್ಮ ಪ್ರಯಾಣ ಯಶಸ್ವಿಯಾಗತ್ತೆ, ಶುಭ ಫಲವನ್ನೇ ತರುತ್ತೆ. ಇನ್ನು ಈ ದಿನ ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತುಕತೆ ನಡೆಸುವಂಥ ಸಂದರ್ಭ. ಅದು ಮಾತು ಮಿತಿ ಮೀರಬಾರ್ದು, ಆ ರೀತಿ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಯಾವುದೇ ಒಂದು ವ್ಯವಹಾರ ಮಾಡುವಂಥ, ಸ್ವಂತ ಬಿಸಿನೆಸ್ಸನ್ನು ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಓಡಾಟ ಇರುತ್ತೆ, ಪ್ರಯಾಣ ಇರುತ್ತೆ. ಆದರೆ ಸಮಯ ಪ್ರಜ್ಞೆ ಇರಬೇಕು. ಸಮಯಕ್ಕೆ ಸರಿಯಾಗಿ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಹೆಚ್ಚು ಶ್ರಮ ಆಗಲಿ, ಹೆಚ್ಚು ತೊಂದರೆಗಳಾಗಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಒದಗಿ ಬರಲ್ಲ. ಅಂದರೆ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ, ಸ್ಮೂತಾಗಿ ನಡೆಯುತ್ತೆ. ಇನ್ನು ಮನೆಯಲ್ಲಿರುವಂಥ ತಾಪತ್ರಯಗಳೇನಿದೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ವಿವೇಚನೆ, ನಿಮ್ಮ ಒಂದು ಮನಸ್ಥಿತಿ ಬಹಳ ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕಾಗಿಯೇ ತೀರ್ಮಾನ ಕೂಡ ನಿಮ್ಮದು ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಆಲೋಚನೆ, ನಿಮ್ಮ ಒಂದು ದೂರದರ್ಶಿತ್ವ, ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ಇವೆಲ್ಲವೂ ಕೂಡ ನಿಮ್ಮ ಕುಟುಂಬಸ್ಥರಿಗೂ ಕೂಡ ಇಷ್ಟ ಆಗುತ್ತೆ, ನಿಮಗೂ ಕೂಡ ಸಮಾಧಾನ ತರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂಥ ದಿನ, ವ್ಯಯಸ್ಥಾನ. ಇಲ್ಲಿ ಚಂದ್ರ ಬಂದಾಗ ನಿಮಗೆ ಸ್ವಲ್ಪ ನಷ್ಟಗಳು ಜಾಸ್ತಿ ಇರುತ್ತೆ, ಸವಾಲುಗಳು ಜಾಸ್ತಿ ಇರುತ್ತೆ. ಅದರಿಂದಲೇ ಸ್ಪರ್ಧೆಗಳಿಂದ ನೀವು ಸ್ವಲ್ಪ ದೂರ ಉಳಿಬೇಕು. ಈ ದಿನ ನಿಮಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅವಕಾಶ ಇದೆ ಅಂತ ಹೇಳಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಅಲ್ಲಿ ಗ್ರಹಗತಿಗಳ ಅನುಕೂಲ ಇಲ್ಲದೆ ಇರೋದ್ರಿಂದ ನಿಮಗೆ ಸ್ವಲ್ಪ ಸೋಲು ಉಂಟಾಗುತ್ತೆ. ಇದರಿಂದ ಮನಸ್ತಾಪಗಳಾಗುವಂಥದ್ದು ಕೂಡ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ಬಂಧುಗಳ ಜೊತೆ, ಮಿತ್ರರ ಜೊತೆಯಲ್ಲಿ ಮಾಡುವಂಥ ಹಣಕಾಸಿನ ವ್ಯವಹಾರ, ಲೇವಾದೇವಿ ವ್ಯವಹಾರ, ಇದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ತೀರಾ ಹತ್ತಿರದವರ ಜೊತೆಯಲ್ಲಿ ಹಣದ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ, ಒಳ್ಳೆಯದಾಗಲ್ಲ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅಂಥವ್ರಿಗೆ ಸಮಾಧಾನ. ಏಕೆಂದರೆ ಅವರು ಹೇಳಿದಂತೆ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಇದರಿಂದ ಅಲ್ಪ ಸ್ವಲ್ಪ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸ್ವಂತ ಬಿಸಿನೆಸ್ಸಲ್ಲಿ ಈ ದಿನ ಸ್ವಲ್ಪ ಪ್ರಗತಿ ಇದೆ. ಏಕೆಂದರೆ ಪ್ರಯತ್ನ ತುಂಬ ಪಾಸಿಟಿವ್ ಆಗಿರುತ್ತೆ. ಆದರೆ ಈ ದಿನ ದುಡುಕಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಹಣವನ್ನು ಇನ್ವೆಸ್ಟ್ ಮಾಡುವಂಥ ವಿಚಾರ ಅಥವಾ ಹಣವನ್ನು ಎಲ್ಲಾದರೂ ಉಳಿತಾಯ ಮಾಡುವಂಥ ವಿಚಾರ, ಇಂಥದ್ರಲ್ಲಿ ಈ ದಿನ ಕುಟುಂಬಸ್ಥರ ಒಂದು ಭಿನ್ನಾಭಿಪ್ರಾಯಕ್ಕೂ ಕೂಡ ಗುರಿಯಾಗಬೇಕಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿ ಆಹಾರ ವಿಹಾರಾದಿಗಳ ಕಡೆ ಕೂಡ ಗಮನ ಕೊಡಬೇಕು. ಅಲ್ಲಿಂದ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆಗಳು ಇರುವಂಥದ್ದು. ಇನ್ನು ಮಕ್ಕಳಿದ್ದರೆ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ.
ಎಲ್ಲವನ್ನೂ ಕೂಡ ಈ ದಿನ ನೀವು ನಿರ್ಲಿಪ್ತತೆಯಿಂದ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲೋ ಒಂದು ಕಡೆ ಜವಾಬ್ದಾರಿಯನ್ನು ಹಂಚಿಕೊಳ್ಳಲೇಬೇಕು. ಹಾಗೆ ನಿಮ್ಮ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅದು ಎಷ್ಟಿದೆ ಅನ್ನೋಂಥದ್ದನ್ನು ತೋರಿಸಲೇಬೇಕಾಗತ್ತೆ. ಅದಕ್ಕಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳ ಆಯ್ಕೆ ಬಹಳ ಅತ್ಯುತ್ತಮವಾಗಿರುತ್ತೆ. ಅದರಲ್ಲೂ ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಈ ದಿನ ನೀವು ಬೇರೆಯವರಿಗೆ ಸಹಾಯ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನದ ವ್ಯವಸ್ಥೆ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಹರಿಸುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಈ ದಿನ ಆಹಾರ ವಿಹಾರಾದಿಗಳೇ ನಿಮಗೆ ಪ್ರಮುಖವಾದಂಥ ಒಂದು ಅಜೆಂಡಾ ಆಗುತ್ತೆ. ಇನ್ನು ತಜ್ಞರ ಸಲಹೆಯ ಜೊತೆಯಲ್ಲೇ ಕೆಲವೊಂದು ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ. ಅದು ನಿಮ್ಮ ಆರೋಗ್ಯದ ವಿಚಾರದಲ್ಲಾಗ್ಬೋದು, ಹಣಕಾಸಿನ ವಿಚಾರದಲ್ಲೇ ಆಗ್ಬೋದು. ಇನ್ನು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಸ್ವಲ್ಪ ಒತ್ತಡಗಳಿರ್ಬೋದು, ಅಲ್ಲಿ ಒಂದು ಪೈಪೋಟಿ ಅನ್ನುವಂಥದ್ದು ಬರ್ಬೋದು. ಹಾಗಾಗಿ ಹಣದ ವ್ಯವಹಾರವನ್ನು ಮಾಡ್ತಾ ಇರುವಂಥವ್ರು ಮಾತ್ರ ಎಚ್ಚರದಿಂದ ಇರಬೇಕು. ಇನ್ನು ಅಪರಿಚಿತರ ಜೊತೆ ಯಾವುದೇ ರೀತಿಯ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ ಈ ದಿನ. ಏಕೆಂದರೆ ಅವರಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಜೊತೆಗೆ ನಿಮ್ಮನ್ನು ಮಿಸ್ಲೀಡ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಅಪರಿಚಿತ ಕ್ಷೇತ್ರಕ್ಕೂ ಕೂಡ ಕೈ ಹಾಕಬಾರ್ದು. ಅಂದರೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ವ್ಯವಹಾರಗಳನ್ನು ಈ ದಿನ ಮಾಡಬಾರ್ದು. ಆ ವ್ಯವಹಾರದ ಪರಿಚಯ ಆಗಿರಬೇಕು. ಈ ಹಿಂದೆ ಅಂಥದ್ದನ್ನು ನೀವು ಅನುಭವಿಸಿರಬೇಕು. ಆಗ ಮಾತ್ರ ಅಂಥ ಕೆಲಸಕ್ಕೆ ಕೈ ಹಾಕುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ಹಣ ಹೂಡಿಕೆಯ ವಿಚಾರ ಏನಾದರೂ ಬಂದರೆ ಅಲ್ಲಿ ನೀವು ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಸರ್ಕಾರದ ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಬೇರೆಯವರು ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು. ಅದರ ಒಂದು ಪರಿಣಾಮ ನಿಮ್ಮ ಮೇಲೆ ಆಗಬಾರ್ದು. ಈ ಒಂದು ನಿಟ್ಟಿನಲ್ಲಿ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.